ಪೂಜೆ ಮಾತ್ರ ಭಾಳ ಚಂದ ಆಗೈತವ. ನಮ್ಮ ಪಾರವನು ಹಂಗೆ ಹಿಂಗೇನಾರ ದೊಡ್ಡ ದೊಡ್ಡ ಅಮಾಸಿ ಹುಣ್ಣಿಮೆ ಇದ್ದಾಗ ಹಿಂಗೆ ಅಲಂಕಾರ ಮಾಡ್ತಿದ್ಲು ದೇವರಿಗೆ. ನೀನು ಆಕಿಗತ್ತಿನ ಅಲಂಕಾರ ಮಾಡ್ಯವ. ಭಾಳ ಚಂದಾಗೈತಿ ದೇವ್ರ ಅಲಂಕಾರ. ಹೂವು ಪಾವ ಹಾಕಿ ಭಾರಿ ಮಸ್ತ್ ಮಾಡಿ. ಇನ್ನೂ ಮಾಡ್ಬೇಕಂತ ಅನ್ಕೊಂಡೆ. ನನ್ನ ಹೊಟ್ಟೆಗಿರೋ ಕೂಸು ಭಾಳ ಒದ್ದಾಡಕತ್ತ. ಆಗ್ಲಿಲ್ಲಮ್ಮ. ಇಷ್ಟ ನೀತು ಇಷ್ಟು ಮಾಡೇನಿ ನೋಡು. ಇನ್ನು ನೀ ದೀಪ ಅದು ಹಚ್ಕೊ. ಯಾಕೆ ನೀನು ಹಚ್ಬೇಕಿಲ್ಲ ದೀಪನ? ಮತ್ತು ಅದೊಂದು ಯಾಕೆ ಉಳಿಸಿಬಿ? ಬೇಡ. ಈ ದಿನ ಅದು ಗುರುಪೂರ್ಣಿಮೆ ಐತಿ. ಬೇಡ, ನೀನು ಹಚ್ಚು. ನಾವೆಲ್ಲ ಬೇಡ. ಹುಚ್ಚಿ ಹೇಳ. ಯಾರು ಅವ್ರು ಅಂದಾರ ದೀಪ ಅದು ಹಚ್ಚಬಾರ್ದು ಅಂತೇಳಿ? ಅದಕ್ಕೇನಾಗತ್ತ? ದೀಪ ಹಚ್ಚಕ್ಕೆ ಅದು ಏನಿಲ್ಲ ನೋಡುವ. ಅದಕ್ಕೇನು ಸಂಬಂಧನೇ ಇಲ್ಲ. ದೇವ್ರ ಪೂಜೆ ಮಾಡಕ್ಕೆ ಇದೆಲ್ಲ ಕಟ್ಟಳೆಗಳು ಇರ್ತಾವನ? ಹುಚ್ಚಿ ಹೇಳ. ಹಂಗೆ ಅನ್ನೋರು ಅಂತಿರ್ತಾರೆ. ಹಚ್ಚು ದೀಪನ. ಇವು ಏನವ ವ್ರತ ಪಥ ಮಾಡಬಾರ್ದು ಅಂತಂತಾರ. ಅದೊಂದು ಬಿಟ್ಟು ಉಳ್ಕೆದಕ್ಕೇನು ಪೂಜೆ ಮಾಡೋಕ್ಕೆ ಅದಕ್ಕೇನು ಹೊತ್ತು? ಕಳಸ ಅದು ಬೆಳಗ್ಬಾರ್ದು ಅಂತಾರ ಅಷ್ಟೇ. ಅದು ಬಿಟ್ಟು ದೇವರಿಗೆ ಉದಿನ ಕಡ್ಡಿ ಹಚ್ಚಬೇಡ, ದೀಪ ಹಚ್ಚಬಾರ್ದು ಅಂತ ಯಾವ ಹೊತ್ತಿಗೆಯಾಗೂ ಹೇಳಿಲ್ಲ. ನಮ್ರೇನೋ ಮಗ ಯಾಕೆ ಸಪ್ಪ ಹೊಡೆದತಿ. ಯಮ್ಮ ನೀನ ದೀಪ ಹಚ್ಚಿಬಿಡು. ಯಾಕ ನನಗೆ ಸಮಾಧಾನ ಆಗವಲ್ದು. ಆಯ್ತು ತಗೋರುವ. ಹಂಗ ದೀಪ ಹಚ್ಚಿ ನಾನು ಗುಡಿಗೆ ಹೋಗ್ಬಿಡ್ತೀನಿ. ನಿಮ್ಮ ವಾರಿ ಇಲ್ಲಿದಾರ? ಪತ್ತಿನೇ ಇಲ್ಲಲ್ಲ ಇಬ್ರು? ಅವ್ವ ದೊಡ್ಡವ ಇನ್ನೀಗ ಸಾಯಿಬಾಬನ ಗುಡಿಗೆ ಹೋದ್ರು ನೋಡು. ಗುರು ಪೂರ್ಣಿಮಾ ಅಲ್ಲ, ಅದಕ್ಕೆ ಹೋಗ್ಯಾರ ತಗೋ. ನಾನು ಹೋಗ್ಬೇಕಂದೆ. ಲಗು ಲಗು ಪೂಜೆ ಮಾಡಿ ಹೋದ್ರಾತ. ಯಮ್ಮ ನಾನು ಅವ್ರ ಕೂಡ ಹೋಗ್ಬೇಕಂತ ಮಾಡಿದ್ದೆ. ಮತ್ತು ಪೂಜೆದ್ದು ಇತ್ತಲ್ಲ ಅದಕ್ಕೆ ಹೋಗಲಿಲ್ಲ. ನಾನು ಬರಲೇ ಅಮ್ಮ? ಆತ್ ನಡಿವ ಹೋಗುನು. ಅಂದಂಗೆ ಯಾಕ ಮಕ್ಕ ಸಪ್ಪು ಹೊಡೆದತ್ತಲ್ಲ? ಏನಾರ ಮತ್ತು ಬ್ಯಾನಿ ಹಿಂದೆ ನಡಪಡ ಅನ್ಸಕತ್ತನ? ಹಾಗಂತೇನಿಲ್ಲ, ಆದ್ರೆ ಬೆನ್ನು ಹೊಡೆಯಕತ್ತತ್ ನೋಡು. ಎಲ್ಲ ದೇವ್ರಿಗೆ ಅದು ಹೂವು ಅದು ಹಾಕದಾತು. ಹಿಂಗಾಗಿ ಅದು ಭಾಳ ತನ ಕುಂತಿಲ್ಲ, ಅದಕ್ಕೆ ಬೆನ್ನು ಹೊಡೆಯಕತ್ತನ. ಯಮ್ಮ ಅಂಕತನ ನಾ ಅಡ್ಡಾಗ್ಲೆ ಇಷ್ಟೊತ್ತನ ತಡ್ದಿ ಅಂತ ತಡಿವ. ದೇವರಿಗೆ ಮಂಗಳಾರತಿ ಮಾಡಿಬಿಡ್ತೀನಿ. ಅದೇನ ರಾಘವೇಂದ್ರ ಸ್ವಾಮಿಗಳದು ಅದು ಅಷ್ಟರು ಕೂಡಿ ಹೇಳ್ತಿದ್ರಲ್ಲ, ಅದನ್ನೊಂದಿಟ್ಟು ಹೇಳು. ನನಗದು ಬರಂಗಿಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನವೇ ಧರ್ಮದ ದೀಪ ಹಚ್ಚು ಬಾಂ, ಶಾಂತಿಯ ಬೆಳಕು ಚೆಲ್ಲು ಬಾ, ಜ್ಞಾನದ ದೀಪ ಹಚ್ಚು ಬಾ, ಲೋಕವ ನೀನೆ ನಡೆಸು ಬಾಂ, ತುಂಗೆಯ ತೀರದ ನನ್ನೆದೆ ಶರಣವ ಶರಣು ಗುರು ರಾಘವೇಂದ್ರಾಯ, ಗುರು ಶರಣು ರಾಘವೇಂದ್ರಾಯ. ಈ ಹಣಿಮಿ ಏನೋ ಒಂದು ಕಿತಾಪತಿ ಮಾಡಕತ್ತಿದ್ದಂಗದ. 3 ಹೊತ್ತು ಬರೇ ತವ್ರ ಮನಿಗೆ ಹೊಕ್ಕ, ನಮ್ಮ ಸಂಗನು ಹೇಳ್ಕೊಂಡು ಹೊಕ್ಕ. ಏನೋ ಐತಿದ್ರಾಗ ಇಟ್ಟು ದಿನ ಇಲ್ಲಾರ್ದು ಈಗೇನು ಲಕ್ಷ್ಮಿ ಹಡಿಬಿಟ್ಟು ಈಟೋ ಅದಾಳ. ನನ್ನ ಮುಂದೆ ಸುಳ್ಳು ಹೇಳಿದ್ ನೋಡು. ಯಾರ ರೊಕ್ಕನೂ ಸಿಕ್ಕಿಲ್ಲ, ಏನೂ ಇಲ್ಲ. ಆದ್ರೂ ಯಾಕೋ ಅವ್ರ ಮನ್ಯಾಗ ಒಂದು ನಮೂನಿ ಬದಲೈತಿ. ಮಿನ್ನ ಅರಿವಿ ಹಾಕಾರ ಏನೇನ ನಡೆದತಿ ಏನಂತ ಗೊತ್ತಾಗವಲ್ದು. ಹಕ್ಕಿಕತ್ ಗೊತ್ತಾಗಬೇಕು ಐತದ್ರದ ಯಾವಾಲ್ಗ. ಏನ್ ಮಾಡಕತ್ತೀವ? ಊಟ ಆತನ? ಆತ್ ನೋಡ. ನಿಂದ ಆತ? ಇಲ್ಲ ಇವ ಅವರು ನಮ್ಮ ಸಸ್ತ್ಯಾರು ತವ್ರ ಮನಿಗೆ ಹೋಗ್ಯಾರ ಜಾತ್ರೆಗೆ. ಅದಕ್ಕೆ ರೊಟ್ಟಿ ಬಡ್ದಿಟ್ಟು ಹೋಗ್ಯಾರ. ಅದಕ್ಕೆ ಒಂದಿಟ್ಟು ಪಲ್ಯ ಇಲ್ಲ ಏನಾದರೂ ಮಾಡಿರೋಣ ಅಂತ ಒಂದಿಟ್ಟು ಕೊಟ್ರೆ ಬೇಸಾಕೈತಿ. ಅದ ನಿಮ್ಮ ವಾಟೆದಾಗ ಕೊಟ್ಟು ಬಿಡು ಒಂದಿಟ್ಟು ಇದ್ರೆ. ಪಲ್ಯ ಬಿಟ್ಟು ಪಲ್ಯ ಸಾರು ಎಲ್ಲ ಕ್ಯಾತ ಈಗೆಲ್ಲ ಹಚ್ಚಕೊಳ್ಳಿ ಹೋಗು. ಮತ್ತು ಖಾರ ಉಪ್ಪು ಎಲ್ಲ ನನ್ನ ಮನೆಯಿಂದ ಹೋಗಿರ್ತತಿ. ಏನು ಯಾರಿಗಾರ ರೊಟ್ಟಿ ಮೇಲೆ ಹಿಂಗೆ ಹಚ್ಚಿದಾಗೆಲ್ಲ ಈಕೆ ಎಲ್ಲಿ ಕೊಡಕೊಳ್ಳಿ. ಯವ್ವ ನೀ ಎಂದೂ ಬಂದಾಕಿಲ್ಲವ ನಮ್ಮ ಮನೆ ಪಲ್ಯ ಪದಾರ್ಥಕ್ಕೆ. ಇವತ್ತು ಮಾಡಿಲ್ಲ ನೋಡು ನನ್ನ ಸೊಸಿ. ತವ್ರ ಮನೆಗೆ ಹೋಗಿ ಕುಂತು ಬಿಟ್ಟಾವ. ಮುಂಜಾನೆ ನೋಡ್ತ ಯಾರು ರೊಟ್ಟಿ ಇಲ್ಲ ಏನಿಲ್ಲ, ಏನು ಕಿಸ್ಗಂಡಿ ಮಾಡಿಲ್ಲ. ಅವ ಒಂದು 2 ತಂಗುಡು ರೊಟ್ಟಿ ಇದ್ದು ಯವ್ವ ಹೊಟ್ಟಿ ಒಂದು ಹಸ್ತು ಬಿಟ್ಟಿತ್ತು. ನೀರಾಗ ಎದ್ದಿ ಅವನ ಮುರ್ಕೊಂಡು ತಿಂದು ಬಂದ ನೋಡಿ. ಅದು ಒಂದು ಈಟಿತ್ತು ಮೊಸರು ಸತ್ಯಕರ ಇಲ್ಲ. ಅದೇನೋ ಬ್ಯಾಕು ನ್ಯಾಕಿ ಹೋಗೈತೆ ಅಂತ ತಗ ಇಟೋ ಇತ್ತು. ಅವ ಹಲ್ಲಿಗೆ ರೊಟ್ಟಿ ಒಂದು ಬರಂಗಿಲ್ಲ. ಏನು ಮಾಡೋದು? ನೀರಾಗ ಎದ್ಕೊಂಡು ಅದಟ್ಟು ಇದ್ದು ಬದ್ದು ಮೊಸರು ಹಾಕೊಂಡು ಒಂದಿಟ್ಟು ಒಣಕಾಯಿ ಕಾರಿತ್ತು ಹಿಂಡಿ ಕಲ್ಲಾಗ, ಅದನ್ನ ತೊಗೊಂಡು ಹಚ್ಕೊಂಡು ತಿಂದು ಕುಂತೀನಿ ನೋಡುವ. ಏನು ಕೇಳ್ತೀನಿ ನಮ್ದರ? ಹೌದನ? ಏನ ಇದ್ರು ಕೊಡ್ತಾ ಅಂತ ಮಾಡಿದ್ನ್ಯಾ ಅಂದಂಗ. ನೀನು ಬೀಗತಿ ಅರ್ಬಟ್ಟಿಗ? ಈಗ ಚಲೋ ಸೀರೆ ಉಡ್ತಾ ಅರ್ಬಟ್ಟಿಗೆ ಹೇಳ್ಬಿಡುವ. ರೊಕ್ಕಿಲ್ಲಿದ್ದ ಬರ್ತಾವನವ. ಆದ್ರೆ ಓಣನ್ ಮಂದಿ ಅಂತಾರ ಅಯ್ಯ ಆಕಿಗೆ ಏನೋ ನಿಧಿ ಸಿಕ್ಕಿದ್ದ ಅದಕ್ಕೆ ಹಂಗತಿ ಇದಾಗೈತಿ ಅಂತಂತಾರವ. ನಿಧಿನ? ಅಯ್ಯವ್ವ ನಿಧಿ ಸಿಕ್ಕೈತಿ ಅಂತ ಅನ್ನಕತ್ತಿದ್ರವ. ನನಗೂ ಹಂಗ ಕಿವಿ ಬಿತ್ತ. ಅದಕ್ಕೆ ಮತ್ತು ನಿನಗೇನಾರು ಗೊತ್ತೈತೇನ ಅಂತೇಳಿ ಕೇಳಾಕಂತ ಬಂದ್ಯಾನು. ಹಂಗ ಪಲ್ಲಿ ಕೇಳಿದ್ರಾತು ಅದನ್ನ ಕೇಳಿದ್ರಾತಂತಿ.
ಇದ್ರೂ ಇರ್ಬೋದು, ಎಲ್ಲಿ ಸಿಕ್ಕೈತಿ ಏನು ಒಂದು ಗೊತ್ತಾಗವಲ್ದ. ಅಂದಲ್ಲಿ ನಾವು ಹಣಿಮಿ ಹೊಳ ಮಳ ಹೊಳ ಮಳ ತವ್ರ ಮನೆಗೆ ಹೊಂಟಾಳೆ ಏನೋ ಒಂದು ಐತಿ, ಇದ್ರೂ ಇರ್ಬೇಕು. ತಡಿ, ಹಿಂಗ ಮಾಡ್ತೀನಿ ಅಂದಾಗ ಇದು ಬರೋಬ್ಬರಿ ಆಗದು. ಇತ್ತಂದ್ರೆ ನೋಡಕಂತೆ ಹೆಂಗ ಮಾಡ್ತಾನೆ, ಗುಳಂ ಗುಟಕ್ ಮಾಡ್ಕೊಂಡ್ಬರ್ತೀನಿ. ಯವ್ವಾ, ಇದನ್ನ ಸರ ಎಲ್ಲಿಟ್ಟಿನೇನ? ಯೋ ದೇವ್ರ, ಎಲ್ಲೈತೆ ಏನ ಗಾಳಿ ಹೊಡಿಸ್ಲಿ. ಇನ್ನು ಇವ್ರು ಬಂದು ಬೇಯಕ್ ನಿಂದಿರ್ತಾರೆ, ಇನ್ನೂ ತಯಾರಾಗಿಲ್ಲ ನೀನಂತೆ. ಈ ಹುಣ್ಣಿಮೆ ಅಮಾಸಿ ಬಂದು ಅಂದ್ರನ ಬರೀ ಪರಿಸಿ ವರ್ಷ ದೇವ್ರ ಪೂಜೆ ಮಾಡ, ಅಡಿಗೆ ಮಾಡ, ಬರೀ ಇದಾಗತ್ತ. ಒಂದು ದಿನ ಬರೀ ಇದ್ರಾಗ ಕಳೆದು ಹೋಗುತ್ತೆ ನೋಡು. ಎಲ್ಲಿಟ್ಟಿನಿ ಯವ್ವ? ಹೋಗತ್ತ. ನೀಲ ತಯಾರದ್ಯಾ? ನಾನು ಇನ್ನೂ ಪಿಗ್ನಿ ತುಂಬಿ ಹೊಳೆ ಅವನ್ನ ರೊಕ್ಕ ಹೋಗಿ ಬ್ಯಾಂಕಿ ತುಂಬಿರ್ಬೇಕು. ಲಘು ಬಾರ್ ಉಮರ್ ಐತಿ. ನಾನು ತಯಾರ್ನಾದೀನಿ. ಹೊರಗೆ ಬೀಳು ಬಾ, ಬರೀ ತಯಾರಾಗಿನ ಅಂತ ಹೇಳಕತ್ತ ಒಂದ್ ತಾಸ ಆತ. ದೇವ್ರಿಗೆ ಹೋಗು ಸಾಮಾನು ಎಲ್ಲ ತಗೊಂಡೇನ? ಹ್ಞೂನ್ರಿ, ಎಲ್ಲ ತಗೊಂಡೇನಿ. ಸಾಯಿಬಾಬನ್ ಗುಡಿಗೆ ಹೋಗ್ಬರೋಣ ನೋಡ್ರಿ. ಲಘುನ ನಡಿ, ಬಾಳ ಹೊತ್ತಾತಿಲ್ಲ ಗದ್ಲ. ಅದ್ರೇ ಬೇರೆ ಇವತ್ತು ಗುರುಪೂರ್ಣಿಮಾ, ಸಿಕ್ಕಾಪಟ್ಟಿ ಗದ್ಲಿ ನಡಿ ಲಘುನ. ಹೋಗ್ಬೇಕನ್ನೋರೊಳಗ ಇದೊಂದು ಫೋನ್ ನೋಡ್ರಿ, ಜೈ ಜೈ ಅನ್ನಕತ್ತತಿ. ಯಾರ ಫೋನ್ ಹಚ್ಚಾರ ನೋಡ್ರಿ. ಇದು ನಮ್ ದೊಡ್ಡವನ್ ನಂಬರ್, ನಮ್ ದೊಡ್ಡವ ಫೋನ್ ಹಚ್ಚ. ಅಲ್ಲ, ನಿಮ್ಗೆ ಯಾರು ಇಲ್ಲ ಅಂತಂತೀರಿ, ಇವ್ರು ಯಾರು ದೊಡ್ಡವ ಅಂದ್ರ? ನಮ್ಮವ್ವನ ಆಕಿಕ್ಕಿ. ಅಲ್ಲೋ ದೊಡ್ಡವ. ಹಲೋ ಯಪ್ಪ ನವೀನ, ಆರಾಮದೇನ ಯಪ್ಪ? ಆರಾಮದೀನಿ ಬಿ. ಯಾಕ ಯಾಕ ಆಡಕತ್ತಿ? ಏನಾತ? ಯಪ್ಪ, ನನ್ನ ಬಾಳೆ ಬಚ್ಚೆ ಇಲ್ಲ ಯಪ್ಪ. ಬರೀ ತಗೊಂತ ನಿಂತರ ನನಗೇನು ಗೊತ್ತಾಗ್ಬೇಕವ? ಏನಂತ ಹೇಳ. ನನ್ನ ಮಗ ನನ್ನ ಕೈ ಬಿಟ್ನಪ್ಪ. ಮಗಳ ಮನೆಗೆ ಹೋದೆ, ಮಗಳನ್ನು ಎಲ್ಲ ಮಾಡಿಸ್ಕೊಂಡು ಆಕಿನೂ ಕೈ ಬಿಟ್ಲಪ್ಪ. ಈಗ ಯಾರ ಗತಿನೇ ಯಪ್ಪ ನನಗ? ಅದಕ್ಕೆ ನಿನಗ ಒಂದ್ಸತಿ ಫೋನ್ ಹಚ್ಚಿ ಮಾತಾಡಿದ್ರಾತಂತೇಳಿ ಹಚ್ಚಿನಿ ಯಪ್ಪ. ನನಗೆ ಯಾರು ಇಲ್ಲ ಯಪ್ಪ. ಕೆರಿನರ ಬಾಯಿನರ ನೋಡ್ಕೊಂಡಿರ್ಬೇಕ ನವೀನ. ಹಂಗೆ ಕಂತೀವಿ ದೊಡ್ಡ. ನಾ ಅದೀನಿ ಬಾ. ಯಾಕೆ ತಲೆ ಕೆಡಿಸ್ಕೊತಿ? ಅವ್ರು ಬಿಟ್ರೆ ಏನಾತ? ನಾ ನೋಡ್ಕೊತೀನಿ ಬಾ. ಇಲ್ಲ, ನಿಮ್ಮ ಊರು ಬಟ್ಟೆನಾಗದೀನಿ ತಮ್ಮ. ನಿಮ್ಮ ಮನೆ ಯಾವ್ದಂತ ಗೊತ್ತಿಲ್ಲ ಯಪ್ಪ. ಪಿಗ್ನಿ ತುಂಬು ನವೀನನ್ ಮನಿ ಯಾವ್ದಂತ ಹೇಳಿ ಕೇಳಿದ್ರ ಹೇಳ್ತಾರ ನೋಡ್ಬಿ, ಬಂದ್ಬಿಡು. ಹ್ಞೂನಪ್ಪ, ಎಲ್ಲ ಅಲ್ಲಿ ಬಂದು ಮಾತಾಡ್ತೀನಿ. ಆಯಪ್ಪ ನವೀನ. ಯಾರು ಇವ್ರು? ಅದೇ ಹೇಳಿದ್ನಲ್ಲ, ನಮ್ಮವ್ ನಾಕಂತಿ. ನನಗೆ ಯಾರು ಇಲ್ಲ ಅಂದ್ರಿ, ಈಗೇನು ಸುದ್ದಿಲ್ಲ ಸಕಾಲಿಲ್ಲ. ಒಂದ್ ದೊಡ್ಡ ಕತಿ ಐತಿ ಬಾ ಅದು. ನಮ್ಮಪ್ಪ ನಮ್ಮವ್ ತೀರ್ಕೊಂಡಿಂದ ಹೊಳ್ಳಿ ನಾನು ಯಾರು ನೋಡ್ಲಿನೂ ಇಲ್ಲ. ನಾನು ಯಾರ ಕಣ್ಣಿಗೂ ಕಾಣ್ಲಿನೂ ಇಲ್ಲ. ಮತ್ತ ಈಗ ನಮ್ ದೊಡ್ಡವಾಗ ಮಗ ದೊಡ್ಡ ನೌಕರಿ ಮಾಡ್ತಿದ್ನ, ಅವಾಗೆಲ್ಲ ಏನ್ ನಾವ್ ಕಣ್ಣಾಗ ಕಾಣ್ತಿದ್ದಿಲ್ಲ. ಮಗಳು ಒಂದ್ ದೊಡ್ಡ ನೌಕರಿ ಆಗದಳ. ಈಗ ಏನೋ ನೋಡು, ಇಬ್ರು ಮಕ್ಳು ಮನಿ ಬಿಟ್ಟು ಹೊರಗೆ ಹಾಕ್ಯಾರಂತ. ಅದಕ್ಕ ಬರ್ತೀನಿ ಅಂತಂದ್ಲು. ಇಲ್ಲೇ ಬಸ್ ಸ್ಟ್ಯಾಂಡ್ ಆಗದಳ ಅಂತ. ದಿನ ಇಲ್ಲಾರ್ದು ಈಗ ಹೆಂಗ್ ನೆನಪಾತೇನ ಹೆಣ್ಮಳಿಗೆ? ಅಲ್ಲನ ಕಷ್ಟ ಕಾಲದಾಗ ಆಗಿಲ್ಲ, ಈಗ ಕರ್ಸ್ಕೊಳಕ್ತೀರಿ ನೀವು? ಹಾಳಾಗಿ ಹೋಗೋಳಕ್ ಬಿಡು, ಏನ ಕಷ್ಟ ಐತೆ ಅಂತಂದಾಳ. ಬರೋಳಕ ಒಂದ್ ಸ್ವಲ್ಪ ದಿನ ಇದ್ದು ಹೋಗೋಳಕ್, ಹೌದಿಲ್ಲ? ಕಷ್ಟ ಕಾಲದಾಗ ನಮ್ ಹಿಂದೆ ಯಾರು ಇದ್ದಿದ್ದಿಲ್ಲ. ಈಗ ಒಂದ್ ಸ್ವಲ್ಪ ಆಸ್ತಿ ಎಲ್ಲ ನನ್ನ ಇದ್ರಾಬಾತ ತಾಬಾತ. ಮತ್ತ ನಾವು ಒಂದ್ ಮೆಟ್ಟಿಗೆ ಚಂದಗಾದಿವೆ ಈಗ ಎಲ್ಲಾರು ಬೇಕಾದ್ರ ನೋಡು. ಅದ ಮನುಷ್ಯನ ಕಷ್ಟ ಕಾಲದಾಗ ಯಾರು ಆಗಂಗಿಲ್ಲ, ಸುಖ ಬಂದಾಗ ಮಾತ್ರ ಬರ್ತಾರ ನೋಡ್ಲಿ. ಏನಿಲ್ಲ, ಅದೆಲ್ಲ ಗೊತ್ತಿದ್ ಮಾತೈತಿ. ಈಗ ಹೆಂಗ್ ಮಾಡುದು ಗುಡಿಗೆ ಹೋಗುದು? ಮತ್ತೆ ಹೆಂಗಾದ್ರು ಬರ್ತೀನಿ ಅನ್ನಕತ್ತಾಳ. ಹಿಂದೆಗಡೆ ಹೋಗುಂಟು.